ನಮಸ್ಕಾರ ಎಲ್ಲರಿಗೂ. ಇವತ್ತು ವಿಭಿನ್ನವಾದ ರೀತಿಯಲ್ಲಿ GSB ಸ್ಟೈಲ್ನಲ್ಲಿ ಅಳ್ವತಿನ ಹೇಗೆ ಮಾಡೋದು ಅಂತ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದರೆ ಖಂಡಿತವಾಗಿಯೂ ಕಲ್ತ್ಕೊಳ್ತೀರಾ. ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿ ಹಾಗೂ ಕಮೆಂಟ್ ಮೂಲಕ ವಿಡಿಯೋ ಹೇಗಿದೆ ಅಂತ ನನಗೆ ಖಂಡಿತವಾಗಿಯೂ ತಿಳಿಸಿ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಈಗ ಅಳ್ವತಿ ಮಾಡಲಿಕ್ಕೆ ನಾನು ಈ ಥರ ಪತ್ರೊಡೆ ಎಲೆನ ತಗೊಂಡಿದ್ದೀನಿ. ಆಮೇಲೆ ಮಸಾಲೆಗೆ ನಾನು ಅರ್ಧ ಭಾಗದಷ್ಟು ತೆಂಗಿನ ತುರಿಯನ್ನು ಹಾಗೂ 7-8 ಬ್ಯಾಡಗೆ ಮೆಣಸು ಹಾಗೂ ಇಷ್ಟು ಹುಳಿನ ತಗೊಂಡಿದ್ದೀನಿ. ಅನಂತರ ಇದಕ್ಕೆ ನಾವು ಹಲಸಿನ ಬೀಜ ಒಣಗಿರೋದು ಇದನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಳ್ಬೇಕು. ತುಂಬಾ ರುಚಿಯಾಗುತ್ತೆ. ಹಸಿಮೆಣಸು ಒಂದು 4-5, ಹಸಿ ಶುಂಠಿ ಹಾಗೂ ಮಾವಿನಕಾಯಿ ಇದೆಲ್ಲವನ್ನು ನಾವು ಕಟ್ ಮಾಡಿಕೊಂಡು ಹಾಕ್ಬೋದು. ಈ ಪದಾರ್ಥ ಸ್ವಲ್ಪ ಹುಳಿಯಾಗಿರುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ ಇದು. ಈಗ ಪತ್ರೊಡೆ ಎಲೆನ ನಾನು ಚೆನ್ನಾಗಿ ತೊಳ್ಕೊಂಡು ಇದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಈ ಥರ ನಾನು ಕಟ್ ಮಾಡಿಕೊಂಡು ಆ ನಂತರ ಇದನ್ನು ಒಂದು ಕುಕ್ಕರಲ್ಲಿ ಹಾಕಿ ಅದಕ್ಕೆ ಸುಲಿದಿರೋ ಹಲಸಿನ ಬೀಜವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸು, ಶುಂಠಿ ಹಾಗೂ ಮಾವಿನಕಾಯಿ ಚೂರನ್ನ ಕೂಡ ಬೆರೆಸ್ಕೊಳ್ತಾ ಇದ್ದೀನಿ. ಕುಕ್ಕರ್ನಲ್ಲಿ 1-2 ವಿಸಿಲಷ್ಟು ನಾವು ತಗೊಂಡ್ರೆ ಸಾಕಾಗತ್ತೆ. ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಗೂ ಉಪ್ಪನ್ನು ಕೂಡ ಇದೇ ಸಮಯದಲ್ಲೇ ನೀವು ಹಾಕ್ಕೊಂಡು ಬೇಯಿಸ್ಕೊಳ್ಬೋದು. ಈಗ ಇದು ಬೇಯುವಷ್ಟರಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು 2 ಚಮಚದಷ್ಟು ಕೊತ್ತಂಬರಿ ಬೀಜನ ಫ್ರೈ ಮಾಡಿಕೊಂಡು ಈಗಾಗಲೇ ನಿಮಗೆ ಮಸಾಲೆಗೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ಕೊಟ್ಟಿದ್ದೀನಿ. ಅದರ ಜೊತೆ ನಾನು ಈ ಹುರಿದಿರೋ ಕೊತ್ತಂಬರಿನ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಮಸಾಲೆನ ರುಬ್ಕೊಳ್ತೀನಿ. ಕುಕ್ಕರ್ನಲ್ಲಿ ಈಗಾಗಲೇ ನಾವು ಎಲ್ಲ ಸಾಮಗ್ರಿಗಳನ್ನು ಸೇರಿಸಿ 2 ವಿಸಿಲ್ ಬರುವಷ್ಟು ನಾವು ಬೇಯಿಸ್ಕೊಳ್ಳಿಕ್ಕೆ ಇಟ್ಟಿದ್ದೇವೆ. ಬೆಂದಿರುವ ಸೊಪ್ಪಿಗೆ ಈಗಾಗಲೇ ರೆಡಿಯಾಗಿರುವ ನಯವಾದ ಮಸಾಲೆಯನ್ನು ಸೇರಿಸ್ಕೊಂಡು ಕೊನೆಯಲ್ಲಿ ಒಂದು ಒಳ್ಳೆಯ ಒಗ್ಗರಣೆಯನ್ನು ಕೊಟ್ಟರೆ ನಮ್ಮ ವಿಭಿನ್ನವಾದ ಒಂದು ರುಚಿಯಾದ GSB ಸ್ಟೈಲ್ನ ಆಳ್ವತಿ ರೆಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಆಳ್ವತಿ ನಮ್ಮ ಉಡುಪಿ ಮಂಗಳೂರು ಮಳೆಗಾಲದಲ್ಲಿ ಈ ಪತ್ರೊಡೆ ಎಲೆ ನಿಮಗೆ ಜಾಸ್ತಿ ನೋಡಲಿಕ್ಕೆ ಸಿಗುತ್ತೆ. ಸೊ ಇದರಿಂದ ಪತ್ರೊಡೆ ಕೂಡ ಮಾಡ್ತೀವಿ. ಆದರೆ ನಾವು ಪತ್ರೊಡೆ ಇನ್ನೊಂದು ವಿಭಿನ್ನವಾದ ಒಂದು ಎಲೆ ಇದೆ, ಅದರಲ್ಲಿ ಕೂಡ ಮಾಡ್ತೇವೆ. ನಿಮಗೆ ನನ್ನ ಪತ್ರೊಡೆ ರೆಸಿಪಿಯನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ. ಆಗ ನಿಮಗೆ ಖಂಡಿತವಾಗಲೂ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನು ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಗುಡ್ ಬೈ. ಹ್ಯಾವ್ ಅ ನೈಸ್ ಡೇ.